ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಕುಜಗ್ರಹ ಸಿಂಹ ರಾಶಿಗೆ, ಬುಧಗ್ರಹ 6ನೇ ತಾರೀಕಿನಂದು ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಕಟಕ ರಾಶಿಗೆ, ರವಿಗ್ರಹ 15ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 29ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಆಸಕ್ತಿ ಉಂಟಾಗುತ್ತೆ. ಧಾರ್ಮಿಕ ಗ್ರಂಥಗಳ ಪಠನೆಯನ್ನು ಮಾಡುವಂಥದ್ದಿರಬಹುದು ಅಥವಾ ದೇವಾಲಯಗಳಿಗೆ ಹೋಗುವಂಥದ್ದಿರಬಹುದು. ಈ ರೀತಿಯಾಗಿ ಒಂದಷ್ಟು ಧಾರ್ಮಿಕ ವಿಷಯಗಳಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕೆಲಸದ ನಿಮಿತ್ತ ಒಂದಷ್ಟು ದೂರ ಪ್ರಯಾಣವನ್ನು ಮಾಡುವಂತಹ ಪ್ರಸಂಗಗಳು ಉಂಟಾಗುತ್ತೆ. ಅಂದರೆ ಒಂದಷ್ಟು ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಅದು ಯಾಕೆ ಅಂದರೆ ನೀವೇನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಲ್ಲ, ಅದರ ನಿಮಿತ್ತವಾಗಿರಬಹುದು ಅಥವಾ ಏನೋ ಒಂದು ಕೆಲಸಕ್ಕಾಗಿ ದೂರ ಪ್ರಯಾಣವನ್ನು ಮಾಡುವಂತಹ ಒಂದಷ್ಟು ಪ್ರಸಂಗಗಳು ನಿಮಗೆ ಉಂಟಾಗುತ್ತೆ. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ, ಅದಾದಮೇಲೆ ಸಮಾರಂಭಗಳಲ್ಲಿ, ಇವುಗಳಲ್ಲೆಲ್ಲ ನೀವು ಈ ಮಾಸದಲ್ಲಿ ಅತಿ ಹೆಚ್ಚಾಗಿ ಪಾಲ್ಗೊಳ್ತೀರಿ. ಈ ಮಾಸದಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡ್ತೀರಿ. ಅಂದರೆ ವ್ಯಾಯಾಮವನ್ನು ಮಾಡುವಂಥದ್ದು ಇರಬಹುದು ಅಥವಾ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಇರಬಹುದು. ಇಂತಹ ವಿಷಯಗಳಲ್ಲೆಲ್ಲ ನಿಮಗೆ ಆಸಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ 1-2-3 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಅತ್ಯಂತ ಜೋಪಾನವಾಗಿ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಜೋಪಾನವಾಗಿರುವಂಥದ್ದು ಅಂದರೆ ಏನು, ಅದನ್ನು ನೋಡ್ತಾ ಹೋಗೋಣ. ಸಾಲವನ್ನು ಕೊಡುವಂಥದ್ದು ಬೇಡ. ಈ ಮಾಸದಲ್ಲಿ ನೀವು ಸಾಲವನ್ನು ಕೊಡುವಂಥದ್ದಕ್ಕೆ ಹೋಗಲೇಬಾರ್ದು. ಯಾರೋ ಬಂದು ಕೇಳಿದ್ರು ಅಂತ ಹೇಳಿದ ಕೂಡಲೇ ತಕ್ಷಣ ತೆಗೆದುಕೊಡುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಲೇಬೇಡಿ. ಅದು ಒಂದು ವಿಷಯ. ಇನ್ನು ಅದೃಷ್ಟವನ್ನು ನಂಬಿಕೊಂಡು ಹಣವನ್ನು ಹೂಡಿಕೆ ಮಾಡುವಂಥದ್ದು ಬೇಡ. ಎಲ್ಲೋ ಹೇಳ್ತಾರೆ, ನೀವು 10 ರೂಪಾಯಿ ಹಾಕಿದರೆ ನಿಮಗೆ 20 ರೂಪಾಯಿ ಸಿಗುತ್ತೆ ಅಂತ. ಆ ರೀತಿಯಾಗಿರಬಹುದು ಅಥವಾ ಜೂಜು ಆಟವನ್ನು ಆಡುವಂಥದ್ದು ಇರಬಹುದು. ಒಟ್ಟಲ್ಲಿ ಅದೃಷ್ಟವನ್ನು ನಂಬಿಕೊಂಡು ಹಣದ ಹೂಡಿಕೆಯನ್ನು ನೀವು ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ದುಂದು ವೆಚ್ಚವನ್ನು ಮಾಡಬಾರ್ದು. ನಿಮಗೆ ಅವಶ್ಯಕತೆ ಇದ್ದರೆ ವಸ್ತುಗಳನ್ನು ಕೊಂಡುಕೊಳ್ಳಿ, ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಸುಮ್ಮನೆ ವಸ್ತುವನ್ನು ಕೊಂಡುಕೊಳ್ಳುವಂಥದ್ದು, ಒಟ್ಟು ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬಾರ್ದು. ಈ ರೀತಿಯಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಯಾಕೆ ಹೇಳಿ, ನಿಮಗೆ ದ್ವಾದಶ ಭಾವದಲ್ಲಿ ರವಿಗ್ರಹ, ಬುಧಗ್ರಹ ಮತ್ತು ಗುರುಗ್ರಹ ಸ್ಥಿರವಾಗಿರುವಂಥದ್ದು. ದ್ವಿತೀಯ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರುವಂಥದ್ದು, ಕುಜಗ್ರಹ ಮತ್ತು ಕೇತುಗ್ರಹ. ಹಾಗಾಗಿ ಅವಶ್ಯಕವಾಗಿ ನೀವು ಹಣಕಾಸಿನ ವಿಚಾರದಲ್ಲಂತೂ ಈ ಮಾಸದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕು. ಈ ಹಿಂದಿನಿಂದಲೂ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ನೀವಿನ್ನೂ ಕೂಡ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಗುರು ಹಿರಿಯರೊಂದಿಗೆ ಆದಷ್ಟು ವಿವಾದಗಳನ್ನು ನೀವು ತಪ್ಪಿಸಬೇಕು. ಬೃಹಸ್ಪತಿ ಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ದೊಡ್ಡ ವ್ಯಕ್ತಿಗಳ ಜೊತೆಗೆ, ಅಂದರೆ ತಂದೆ ಆಗಿರಬಹುದು ಅಥವಾ ಗುರು ಹಿರಿಯರಾಗಿರಬಹುದು, ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ವಿವಾದಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿಯಾಗಿ ಮಾಡಿಕೊಳ್ಬಾರ್ದು. ಈ ಒಂದು 3-4 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಈ ಮಾಸದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಈಗ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಪರಿಶ್ರಮವನ್ನು ಪಡಬೇಕಾಗತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅದನ್ನು ನಾನು ಈ ಹಿಂದೆ ಯೋಚನೆ ಮಾಡಿದ್ದೇನೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವಂಥದ್ದು ಬೇಡ. ಅಲ್ಲಿಗೆ ಇದನ್ನು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ಒಂದು ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ನೀವು ಜೋಪಾನವಾಗಿರಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿ ನಾನು ಹೇಳಿದ್ದೀನಿ. ಆ ಎಲ್ಲ ವಿಚಾರಗಳಲ್ಲೂ ಒಂದನೇದಾಗಿ ನೀವು ಜೋಪಾನವಾಗಿರಬೇಕು. ಎರಡನೇದಾಗಿ ಆದಷ್ಟು ಈ ಮಾಸದಲ್ಲಿ ನೀವು ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.